ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸಚ್ಚಿದಾನಂದಾಯ ವಿದ್ಮಹಿ ವೆಂಕಟನಾಥಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮೋ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಮೂಲರಾಮ ವಿಜಯತೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸಣ್ಣ ಕಿರು ಪರಿಚಯ ಮತ್ತು ಅವ್ರದ್ದೊಂದು ಪೇಂಟಿಂಗ್ ಡ್ರಾಯಿಂಗ್ ಬಂದಿದ್ದೀನಿ. ಸೊ ಹೇಗಿದೆ ಎಂದು ನೀವು ವಿಡಿಯೋ ಸಂಪೂರ್ಣವಾಗಿ ನೋಡಿ ನನಗೆ ತಿಳಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅವತಾರ ಪುರುಷರೆಂದು ನಮ್ಮೆಲ್ಲರಿಗೂ ತಿಳಿದಿದೆ. ಅವರು ಶಂಕುಕರ್ಣ ಎಂಬ ಗಾಂಧರ್ವರು. ಅವರು ಬ್ರಹ್ಮನ ಶಾಪದಿಂದ ಅವರು ರಾಕ್ಷಸ ಯೋನಿಯಲ್ಲಿ ಭೂಮಿ ಮೇಲೆ ಜನ್ಮ ತಾಳುತ್ತಾರೆ. ಅವರು ಅವತಾರ ಪುರುಷರಾಗಿರೋದ್ರಿಂದ ಅವರ ಮೊದಲನೇ ಅವತಾರ ಬಂದು ಶ್ರೀ ಪ್ರಹ್ಲಾದ ರಾಜರಾಗಿ ಅವರು ಅವತಾರ ಪಡೆಯುತ್ತಾರೆ. ಪ್ರಹ್ಲಾದ ರಾಜರಾಗಿ ಅವರು ಹಿರಣ್ಯಕಶಿಪಿಗೆ ಮುಕ್ತಿ ಸಿಗುವಂತೆ ಮಾಡುತ್ತಾರೆ. ತದನಂತರ ಎರಡನೇ ಅವತಾರ ಅವರದು ವ್ಯಾಸರಾಜರಾಗಿ ಅವತರಿಸುತ್ತಾರೆ. ಮೂರನೇ ಅವತಾರ ದ್ವಾಪರದಲ್ಲಿ ಬಾಲಿಕಾ ರಾಜನಾಗಿ ಸಹ ಅವರು ಅವತಾರವನ್ನು ಪಡೆಯುತ್ತಾರೆ. ನಾಲ್ಕನೇ ಅವತಾರವಾಗಿ ಅವರು ತಾಯಿ ಸರಸ್ವತಿಯ ಆಜ್ಞೆಯಂತೆ ಅವರು ಗುರು ರಾಘವೇಂದ್ರರಾಗಿ ನಾಲ್ಕನೇ ಅವತಾರವನ್ನು ಪಡೆಯುತ್ತಾರೆ. ಇವರು ತಾಯಿ ಸರಸ್ವತಿನೇ ಅವರಿಗೆ ಪ್ರತ್ಯಕ್ಷವಾಗಿ ಬಂದು ಅವರ ರಾಘವೇಂದ್ರ ಅವತಾರದ ರಹಸ್ಯವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತಾಯಿ ಸರಸ್ವತಿ ತಿಳಿಸುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬ, ಅಕ್ಕ ವೆಂಕಟಾಂಬ ಮತ್ತು ಭಾವ ಲಕ್ಷ್ಮೀ ನರಸಿಂಹ ಸ್ವಾಮಿ. ಇವರ ಅಣ್ಣ ಗುರುರಾಜ ಭಟ್ಟರು ಮತ್ತು ಇವರ ಪತ್ನಿಯ ಹೆಸರು ಸರಸ್ವತಿ ಬಾಯಿ, ಪುತ್ರ ಲಕ್ಷ್ಮೀ ನಾರಾಯಣಾಚಾರ್ಯ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದ್ವೈತ ಸಿದ್ಧಾಂತವನ್ನು ಅನುಸರಿಸುತ್ತಾರೆ. ಇವರು ಮಧ್ವ ಬ್ರಾಹ್ಮಣರಾಗಿರುತ್ತಾರೆ. ಇವರ ಗುರುಗಳು ಸುಧೀಂದ್ರ ತೀರ್ಥರು ಮತ್ತು ಇವರ ಮೂಲ ಬೃಂದಾವನವು ಆಂಧ್ರ ಪ್ರದೇಶದ ತುಂಗಭದ್ರಾ ನದಿಯ ತಟದಲ್ಲಿದೆ. ಇವರು ರಚಿಸಿರುವ ಸ್ತುತಿಗಳು ರಾಜಗೋಪಾಲ ಸ್ತುತಿ, ನಾದಿ ತಾರಮಯ್ಯ ಸ್ತೋತ್ರಂ, ದಶಾವತಾರ ಸ್ತುತಿ ಮತ್ತು ಇವರು ಬೃಂದಾವನರಾದಾಗ ರಚಿಸಿದ ಸ್ತುತಿ ಹಯಗ್ರೀವ ಸ್ತುತಿ ಹಾಗೂ ಇವರು ಪರಿಮಳ ಗ್ರಂಥವನ್ನು ಸಹ ಇವರು ರಚಿಸಿರುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ವೆಂಕಟನಾಥ. ಸುಧೀಂದ್ರ ತೀರ್ಥರು ಅವರಿಗೆ ಪಟ್ಟಾಭಿಷೇಕ ಮಾಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರವೆಂಬ ನಾಮಾಂಕಿತವನ್ನು ಅವರಿಗೆ ನೀಡುತ್ತಾರೆ. ಇವರಿಗೆ ಪರಿಮಳಾಚಾರ್ಯ ಎಂಬ ಹೆಸರು ಸಹ ಇವರಿಗಿದೆ. ಇವರು ರಚಿಸಿರುವ ಸ್ತುತಿಗಳು ತುಂಬ ಇದ್ದು ಮತ್ತು ಇವರ ಪವಾಡಗಳು ಸಹ ಕಲಿಯುಗದಲ್ಲಿ ಇಂದಿಗೂ ಸಹ ನಡೆಯುತ್ತಲೇ ಇದೆ, ಮುಂದೆಯೂ ಸಹ ನಡೆಯುತ್ತಲೇ ಇರುತ್ತದೆ. ಇವರು ಬ್ರಿಟಿಷ್ ಅಧಿಕಾರಿ ಥಾಮಸ್ ಮನ್ರೋ. ಇದು ಇವರ ಪವಾಡಗಳಲ್ಲಿ ಒಂದಾಗಿರುತ್ತದೆ ಮತ್ತು ಇವರ ಪ್ರೀತಿಯ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ಇವರು ಬೃಂದಾವನದ ಒಳಗಿನಿಂದಲೇ ಹಯಗ್ರೀವ ಸ್ತುತಿಯನ್ನು ಸ್ಮರಿಸಿ ಅವರಿಗೆ ಇರುವ ಭಾಸವನ್ನು ಮಾಡಿಸುತ್ತಾರೆ. ಇದು ಇವರ ಮೊದಲ ಪವಾಡಗಳಲ್ಲಿ ಇದು ಇವರ ಮೊದಲ ಪವಾಡವಾಗಿರುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ವೈದ್ಯನಾಗಿಯೂ ಸಹ ಸೇವೆಯನ್ನು ಜನಗಳಿಗೆ ಮಾಡುತ್ತಿದ್ದಾರೆ. ಭವರೋಗ ನಿವಾರಣಂ ಅನ್ನೋ ಹಾಗೆ ಅವರ ಬಳಿ ಯಾವುದೇ ರೋಗ ರುಜಿನಗಳಿಂದ ನರಳುತ್ತಿದ್ದರೂ ಸಹ ಅಲ್ಲಿಗೆ ಹೋಗಿ ತುಂಗಾ ನದಿಯ ಸ್ನಾನ ಮಾಡಿ ಬಂದರೆ ಅವರ ಚರ್ಮ ರೋಗವು ಮಾಯವಾಗುತ್ತದೆ. ಮತ್ತು ಇವರ ಮಂತ್ರಾಕ್ಷತೆಯ ಶಕ್ತಿ ಎಷ್ಟು ಒಂದು ಸರಿ ಇವರು ಮಂತ್ರಾಕ್ಷತೆಯನ್ನು ಶಿಷ್ಯನಿಗೆ ಕೊಡುತ್ತಾರೆ. ಆ ಶಿಷ್ಯನು ಆ ಮಂತ್ರಾಕ್ಷತೆಯ ಸಹಾಯದಿಂದ ಒಬ್ಬ ಬ್ರಹ್ಮ ರಾಕ್ಷಸನನ್ನು ಸಂಹರಿಸಿ ನಾಶ ಮಾಡಿ ಒಂದು ಬಡ ಬ್ರಾಹ್ಮಣ ಕುಟುಂಬಕ್ಕೆ ರಕ್ಷಣೆಯನ್ನು ನೀಡುತ್ತಾರೆ. ಹಾಗೆ ಸ್ನೇಹಿತರೆ, ಶ್ರೀ ಗುರು ರಾಘವೇಂದ್ರರ ಮಂತ್ರಾಕ್ಷತೆಯಲ್ಲಿ ದಿವ್ಯ ಸಾನ್ನಿಧ್ಯ ಮತ್ತು ದಿವ್ಯ ಶಕ್ತಿಯು ಇಂದಿಗೂ ಸಹ ಅಡಗಿದೆ. ಇಂದಿಗೂ ಸಹ ತುಂಬ ಅವರ ಭಕ್ತ ಬೃಂದವು ಮಂತ್ರಾಕ್ಷತೆಯನ್ನು ಸದಾ ತನ್ನ ಹತ್ತಿರ, ತನ್ನ ಪರ್ಸ್ನಲ್ಲಿ ಮತ್ತು ತನ್ನ ಹತ್ತಿರ ಸದಾಕಾಲ ಇಟ್ಟಿಕೊಂಡಿರುತ್ತಾರೆ. ಸಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವು ಮದ್ದೂರು ಶ್ರೀ ಉಗ್ರ ನರಸಿಂಹ ಸ್ವಾಮಿಯ ಸಾನ್ನಿಧ್ಯದಿಂದ ಸಿಗುತ್ತದೆ.
ಒಂದು ಸರಿ ನಾನು ಉಗ್ರ ನರಸಿಂಹಸ್ವಾಮಿ ದರ್ಶನಕ್ಕೆ ಹೋಗಿದ್ದಾಗ ಆಶ್ಚರ್ಯವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 5ನೇ ಭಾಗ ಶ್ರೀ ರಾಘವೇಂದ್ರ ಮಹಿಮಾಮೃತ ಪುಸ್ತಕವು ನನಗೆ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಪದ್ಮನಾಭ ಕೇದಾಲಯ ಅವರ ಆಶೀರ್ವಾದದಿಂದ ಶ್ರೀ ಗುರು ರಾಘವೇಂದ್ರ ಮಹಿಮಾಮೃತ ಪುಸ್ತಕದ 11 ಭಾಗಗಳು ನನಗೆ ದೊರೆಯುತ್ತದೆ. ಮತ್ತು ಶ್ರೀ ಪದ್ಮನಾಭ ಕೇದಾಲಯ ಅಂಕಲ್ ಅವರ ಆಶೀರ್ವಾದದಿಂದ ನಾನು ಗುರುಚರಿತ್ರೆ ಬಗ್ಗೆ ಸಾಕಷ್ಟು ತಿಳಿಯಲು ನನಗೆ ಅವಕಾಶ ದೊರೆಯುತ್ತದೆ. ಈ ಕೃತಿ ಶ್ರೀ ಗುರು ರಾಘವೇಂದ್ರ ಮಹಿಮಾಮೃತ ಪುಸ್ತಕದ ಮೂಲ ಬರಹಗಾರರು ಶ್ರೀ ಅಮ್ಮನ್ ಸತ್ಯನಾಥನ್ ಅವರು ಈ ಪುಸ್ತಕವನ್ನು ತುಂಬ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಪ್ರತಿಯೊಂದು ಅಂಶವನ್ನು ತಾನೇ ಸ್ವತಃ ಅದರ ಬಗ್ಗೆ ತಿಳಿದು ಈ ಪುಸ್ತಕವನ್ನು ರಚಿಸಿರುತ್ತಾರೆ. ಮತ್ತು ಇದರ ಕನ್ನಡ ಅನುವಾದವನ್ನು ಶ್ರೀ ರಾಮಚಂದ್ರ ಭಟ್ ಮತ್ತು ಅವರ ಧರ್ಮಪತ್ನಿ ಗೀತಾ ಅವರು ಕನ್ನಡದಲ್ಲಿ ಅನುವಾದ ಮಾಡಿರುತ್ತಾರೆ. ಸ್ನೇಹಿತರೆ, ನಿಮಗೂ ಸಹ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಡೆದೇ ಇರುತ್ತೀರಾ? ಹೇಗೆ ಅವರ ಅನುಭವ ನಿಮಗೆ ಸಿಕ್ಕಿದೆ ಎಂಬುದನ್ನು ನೀವು ವಿವರವಾಗಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನುಭವ ಮತ್ತು ನಿಮ್ಮ ಭಕ್ತಿಯನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹೇಗೆ ಸ್ವೀಕರಿಸಿದ್ದಾರೆ ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಬಹುದು. ಸ್ನೇಹಿತರೆ, ನನ್ನ ಈ ಸಣ್ಣ ಪ್ರಯತ್ನ ಪರಿಚಯವನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಕಿರು ಪರಿಚಯವನ್ನು ಮಾಡುವ ಮತ್ತು ಅವರ ಬಗ್ಗೆ ಸಣ್ಣ ವಿವರಣೆಯನ್ನು ಕೊಡುವ ಪ್ರಯತ್ನ ತಮಗೆ ಹೇಗೆ ಎನಿಸಿತು ಎಂದು ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿಕೊಡಬಹುದು. ನೀವು ನಿಮ್ಮ ಜೀವನದಲ್ಲೂ ಸಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಅನುಗ್ರಹ, ಪವಾಡಗಳು ನಡೆದಿದ್ದರೆ ದಯವಿಟ್ಟು ಅದನ್ನು ನನಗೆ ನಿಮ್ಮ ಕಮೆಂಟ್ಗಳನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಕೊಡಿ. ಹಾಗೂ ನಾನು ಬರೆದಿರುವಂಥ ಈ ಸಣ್ಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೇಂಟಿಂಗ್ ಮತ್ತು ಡ್ರಾಯಿಂಗಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಅದನ್ನು ಕ್ಷಮಿಸುತ್ತಾ ಈ ನನ್ನ ಸಣ್ಣ ಮಾಡಿರುವ ಡ್ರಾಯಿಂಗ್ ಹೇಗೆ ಇದು ತಿಳಿಸಿ ಹೇಳಿ. ನೀವು ಸಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ತುಂಬ ಸಂತೋಷವಾದ ವಿಷಯವಾಗಿರುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರುಭ್ಯೋ ನಮಃ.